ನಾನೀಗ ಕರ್ನಾಟಕದಲ್ಲಿ ಜಲಿಯನ್ ವಾಲ್ಬಾಗ್ ರೀತಿಯ ಹತ್ಯಾಕಾಂಡ ನಡೆದಂತಹ ಜಾಗದಲ್ಲಿ ಇದ್ದೇನೆ. ಇದು ವಿಧಾನಸೌಧದಲ್ಲಿರುವಂತಹ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಈ ಪಾರ್ಕ್ನಲ್ಲಿ ಇರುವಂತಹ ಜಾಗಗಳನ್ನು ನೀವು ಇಲ್ಲಿ ನೋಡಬಹುದು. ಇದು ಮೇನ್ ಗೇಟು. ಈ ಜಾಗದಲ್ಲಿ ವಯಸ್ಕರಿಗೆ 20 ರೂಪಾಯಿ, 15 ವರ್ಷದ ಒಳಗೆ ಇರುವಂತಹರಿಗೆ 10 ರೂಪಾಯಿ, 5 ವರ್ಷದೊಳಗೆ ಇರುವಂತಹರಿಗೆ 5 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಹೀಗೆ ನಮ್ಮ ಎಡಭಾಗಕ್ಕೆ ಹೋದರೆ ನೀವು ಇಲ್ಲಿ ಮಕ್ಕಳ ಆಟದ ಮೈದಾನವನ್ನು ನೋಡಬಹುದು. ದೇವಸ್ಥಾನಕ್ಕೆ ಬಂದಂತಹ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿ ಆಟವಾಡಿಸಬಹುದು, ಹಾಗೆ ತಾವು ಕೂಡ ವಿಶ್ರಾಂತಿಯನ್ನು ಪಡೆಯಬಹುದು. ಹಾಗೆ ಈ ಜಾಗದಲ್ಲಿ ಒಂದು ಸಭಾಂಗಣ ಕೂಡ ಇದೆ. ಇಲ್ಲಿ ಒಂದು ಬಯಲು ರಂಗಮಂದಿರ ಕೂಡ ನೀವು ನೋಡಬಹುದು. ಈ ಜಾಗದಲ್ಲಿ 1938 ಏಪ್ರಿಲ್ 25ರಂದು ಒಂದು ಕಡೆ ವಿಧಾನಸೌಧ ದೇವಸ್ಥಾನದ ಜಾತ್ರೆ ನಡೀತಾ ಇರುತ್ತೆ. ಮತ್ತೊಂದು ಕಡೆ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಆದೇಶವನ್ನು ಧಿಕ್ಕರಿಸಿ ಈ ಪ್ರದೇಶದಲ್ಲಿ ಧ್ವಜಾರೋಹಣ ಮಾಡ್ತಾ ಇರ್ತಾರೆ. ಇದರಿಂದ ಕೋಪಗೊಂಡಂತಹ ಬ್ರಿಟಿಷರು ಈ ಜಾಗಕ್ಕೆ ಬಂದಾಗ ಜನರನ್ನು ಚದುರಿಸಲು ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ ಗುಂಡಿನ ದಾಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಜಾತ್ರೆಗೆ ಬಂದಂತಹ ಜನರು ಕೂಡ ಸಾಯ್ತಾರೆ. ಆ ಸತ್ತಂತಹ ಜನಗಳನ್ನು ತಮ್ಮ ಸಂಬಂಧಿಕರು ಗುಪ್ತವಾಗಿ ತಮ್ಮ ಊರುಗಳಿಗೆ ತಗೊಂಡೋಗಿರ್ತಾರೆ. ಬ್ರಿಟಿಷರು ಈ ಗುಂಡಿನ ದಾಳಿಯಲ್ಲಿ 10 ರಿಂದ 32 ಜನ ಸತ್ತಿರಬಹುದೆಂದು ಅಂದಾಜು ಮಾಡಿದ್ದಾರೆ. ಈ ವೀರಸೌಧದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಗಳನ್ನು ನೋಡಬಹುದು. ಹಾಗೆ ಒಳಗೆ ಒಂದು ಗ್ರಂಥಾಲಯ ಕೂಡ ಇದೆ. ಈ ಫೋಟೋ ಗ್ಯಾಲರಿಯ 80ನೇ ನಂಬರ್ ಬಳಿ ವಿಧಾನಸೌಧ ಹತ್ಯಾಕಾಂಡದ ಚಿತ್ರವನ್ನು ನೀವು ನೋಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.